ಸರ್, ಈಗ ಖರ್ಗೆ ಅವರು ಇಲ್ಲಿ ಸಮರ್ಪಣಾ ಸಮಾವೇಶದಲ್ಲಿ ಹೇಳಿದ್ದಾರೆ, ಈ ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಈ ಯುದ್ಧದ ವಿಚಾರಗಳೇನು ನಡೀತದೆ, ಮೋದಿ ಅವ್ರನ್ನ ಜಾಸ್ತಿ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ದೇಶ ಅನ್ನೋದಕ್ಕಿಂತ ಮೋದಿ ಅವರು ಜಾಸ್ತಿ ಪ್ರೊಜೆಕ್ಟ್ ಆಗ್ತಿದ್ದಾರೆ. ಮೋದಿ ಅವರು ಮೊದಲಾಗಿದ್ದಾರೆ, ದೇಶ ಅನ್ನೋಂಥದ್ದು ಆಮೇಲೆ ಆಗಿದೆ. ಪರಿಸ್ಥಿತಿ ಆ ಥರಕ್ಕೆ ಬಂದು ನಿಂತಿದೆ ಅಂತ ನೋಡ್ರಿ. ಮೊದಲನೇದಾಗಿ ಆ ರೀತಿ ಅವರು ಭ್ರಮೆಯಲ್ಲಿದ್ದಾರೆ. ಮೋದಿ ಹೆಸರು ಹೇಳಿದ ತಕ್ಷಣ ಅವ್ರಿಗೇನೋ ಒಂದು ಸ್ವಲ್ಪ ಈ ಚೋಳ ಕಡದಂಗೆ ಆಟ ಆಡ್ತಾರೆ ಅವರು. ಮೋದಿ ಹೆಸರು, ಮೋದಿ ಚಿತ್ರ ಕಣ್ಣಿಗೆ ಕಂಡ ತಕ್ಷಣ ಒಂಥರ ಈ ಚೋಳ ಕಡದ ನಂತರ ಕುಣಿದಾಡ್ತಾರೆ ಭಾಳ. ಅಂದ್ರೆ ಅದು ಭಾಳಷ್ಟು ಈ ಚೋಳಗಳೇನಿರ್ತಾವ ಅವು ವಿಷಕಾರಿ ಇರೋದಿಲ್ಲ, ಅದರ ನೋವು ಭಾಳ ಇರ್ತದೆ. ಹಂಗೆ ಅವರು ಚೋಳ ಕಡದಂಗೆ ಆಟ ಆಡ್ತಾರೆ, ಕುಣಿದಾಡ್ತಾರೆ. ಆ ಒಂದು ಮಾನಸಿಕತೆ ಒಳಗೆ ಅವರಿದ್ದಾರೆ. ಮೊದಲಿಂದನೂ ನಾವು ಹೇಳಿದ್ದೇವೆ, ಭಾರತದ ಯುದ್ಧ ಏನು ಇದ್ದರೂ ಅದು ಭಯೋತ್ಪಾದನೆ ವಿರುದ್ಧ. ಮೊದಲು ಖರ್ಗೆ ಅವ್ರಿಗೇನಾದರೂ ಒಂದು ಸ್ವಲ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕನಿಷ್ಠತಮ ದೇಶದ ವ್ಯವಸ್ಥೆ ಬಗ್ಗೆ, ಇಲ್ಲೂ ಕೂಡ ಅವರು ಮಂತ್ರಿಯಾಗಿದ್ದವರು, ಅಪೋಸಿಷನ್ ಲೀಡರ್ ಆಗಿದ್ದಾರೆ ಲೋಕಸಭೆಯಲ್ಲಿ, ಈಗ ರಾಜ್ಯಸಭೆಯಲ್ಲಿ. ನಿಮ್ಮ ಮಂತ್ರಿಗಳಿಗೆ, ನಿಮ್ಮ ಇವರಿಗೆ ಬಾಯಿಗೆ ಬಂದಂಗೆ ಮಾತಾಡೋದು ನಿಲ್ಲಿಸು ಅಂತ ಹೇಳ್ರಿ. ಅವ್ರು ಯಾರೋ ಒಬ್ಬ MLA ಅವನು ಹೇಳ್ತಾನೆ 4 ವಿಮಾನ ಹಾರಿಬಿಟ್ರು ಅಂತ. ಇಲ್ಲಿ ಒಬ್ಬವ ಉತ್ತರ ಪ್ರದೇಶ ಇವ ಆಟಗಿ ವಿಮಾನ ಇಟ್ಟೋದಕ್ಕೆ ನಿಂಬೆಹಣ್ಣು ಕಟ್ಟಿ ಅಪಹಾಸ್ಯ ಮಾಡ್ತಾನೆ. ಆನಂತರ ಈ ಸಂತೋಷ್ ಲಾಡ್ ಬಾಯಿ ತೆಗೆದ್ರೆ ಅವನು ಮೋದಿಯವ್ರ ಬಗ್ಗೆನೇ ಮಾತಾಡೋದು, ಬೇರೆ ಏನಿಲ್ಲೇ ಇಲ್ಲ. ನನಗೆ ಭಾಳ ಚೆನ್ನಾಗಿ ನೆನಪಿದೆ, ಈ ನೇಹಾ ಹತ್ಯೆ ಪ್ರಕರಣ ಆಗಿತ್ತು. ತಕ್ಷಣ ಕ್ರಮ ತೆಗೆದುಕೊಡ್ರಿ ಅಂದ್ರೆ ಮೋದಿಗೆ ಹೇಳ್ರಿ ಅಂತ ಹೇಳಿದ್ರು ಅವರು. ಲಾಡ್ ಅವ್ರ ಪ್ರತಿಕ್ರಿಯೆ ಅದ, ಇನ್ನು ಮೋದಿಗೆ ಹೇಳ್ರಿ ಅಂದ್ರೆ. ಅಂದರೆ ಈ ರೀತಿ ಅವರೇ ಒಂದು ಭ್ರಮೆಯೊಳಗಿದ್ದಾರೆ. ಯಾಕಂದ್ರೆ ಅವರು ಮೋದಿಯವರು ನೇತೃತ್ವವನ್ನು ವಹಿಸ್ಕೊಂಡ ನಂತರ ಇವರೆಲ್ಲರಿಗೂ ಅಡ್ರೆಸ್ ಇಲ್ದಂಗೆ ಆಗಿಬಿಟ್ಟರು ಪರಿಸ್ಥಿತಿ. 2 ಅವಧಿಗೆ ಒಂದು ಲೀಡರ್ ಆಫ್ ಅಪೋಸಿಷನ್ ಆಗುವ ಯೋಗ್ಯತೆಯೂ ಇರಲಿಲ್ಲ ಅವ್ರಿಗೆ. ಹಾಗಾಗಿ ಆ ಒಂದು ಭಯದಿಂದ ಅವ್ರಿಗೊಂಥರ ಮೋದಿ ಫೋಬಿಯಾ ಉಂಟಾಗಿಬಿಟ್ಟರು. ಮಾತಾಡಿದರೆ ಮೋದಿ 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 ಅಂತ ಬೈತಾ ಇರ್ತಾರೆ. ಹಾಗಾಗಿ ನಾವು ಯಾವುದೇ ರೀತಿ ಆ ರೀತಿ, ಎಸ್ ಇಟ್ ವಾಸ್ ಎ ಗ್ರೇಟ್ ಪೊಲಿಟಿಕಲ್ ವಿಲ್, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಮತ್ತು ಇನ್ನೂ ತನಕ ಅವ್ರು ಒಮ್ಮೆರೆ ಹೇಳಿದಾರ. ಫಸ್ಟ್ ಏನು ಹೇಳಿದರು, ಯುದ್ಧ ಬೇಡ ಅಂತ ಹೇಳಿದರು. ಆನಂತರ ಯುದ್ಧ ವಿರಾಮ ಮಾಡಿ, ಯುದ್ಧ ಶುರು ಆದ ನಂತರ ಗಾಂಧಿ ಫೋಟೋ ಹಾಕಿದ್ರು, ಮಹಾತ್ಮ ಗಾಂಧಿ ಅವ್ರದ್ದು. ಶಾಂತಿ ಏನೋ ಒಂದು ಸಂದೇಶ ಹಾಕಿದ್ರು ಅದ್ರೊಳಗೆ. ಯುದ್ಧ ನಿಲ್ಲಿಸಿದ ಮೇಲೆ ಯಾಕೆ ನಿಲ್ಲಿಸಿದ್ರಿ ಅಂತಾರೆ. ಒಂಥರ ಅತೃಪ್ತ ಆತ್ಮಗಳಿವು, ಸದಾ ಕಾಲಕ್ಕೂ ಸುತ್ತಿರ್ತಾವೆ, ಮೋಕ್ಷ ಸಿಗುವುದಿಲ್ಲ ಅದಕ್ಕೆ. ಹಂಗೆ ಅತೃಪ್ತ ಆತ್ಮಗಳಿವು. ಈ ಅತೃಪ್ತ ಆತ್ಮಗಳು ಈ ರೀತಿ ಮಾತಾಡ್ತಾ ಇರ್ತಾವ, ಅದಕ್ಕೇನು ಅರ್ಥ ಇಲ್ಲ. ಮುಂಬೈದಾದಾಗ ಯಾಕೆ ಮಾಡಲಿಲ್ಲ ಅಂತ ಡಿಸಿಷನ್ ಹಂಗಾರ? ಈಗ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ, ಮುಂಬೈ ಅಟ್ಯಾಕ್ ಅದೇ ಬಿಗ್ಗರ್ ಅಟ್ಯಾಕ್. ನಾವು ಇದನ್ನು ಇಲ್ಲಿ ಕಮ್ಮಿ ಆಯ್ತು, ಇಲ್ಲಿ ಜನ ಕಮ್ಮಿ ಸತ್ತರು, ಇಲ್ಲಿ ಜಾಸ್ತಿ ಸತ್ತರು, ಇದನ್ನು ನಾನು ಹೇಳ್ತಾ ಇಲ್ಲ, ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. 1 ಸಾವಾದರೂ ಸಾವೇನೆ. ಇವನ್ 1 single person ಡೈಸ್, that is a great sorrow for the country and individual to our government also. ಆದರೆ ಇದಕ್ಕಿಂತ ದೊಡ್ಡ ಘಟನೆಗಳಾದಾಗ ನೀವೇನು ಮಾಡಿದ್ರಿ? ನೀವು ಖರ್ಗೆ ಅವ್ರ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ಇವತ್ತು ಸಿದ್ದರಾಮಯ್ಯನವ್ರ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ, ನೀವೇನು ಮಾಡಿದ್ರಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.